ನಮಸ್ಕಾರ ವೀಕ್ಷಕರೇ, ನಾಲೆಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ಸಿಲಿಂಡರ್ ಬೆಲೆ 450 ರೂಪಾಯಿ ಆಗಿದೆ ಅಂತ ಕೆಲವು ಕಡೆ ಸುದ್ದಿ ಹಬ್ಬಿದೆ. ಅದು ನಿಜಾನ ಅಥವಾ ಸುಳ್ಳ? 450 ರೂಪಾಯಿಗೆ ಸಿಲಿಂಡರ್ ಕೊಡೋದಾದ್ರೆ ಎಲ್ಲಿ ಕೊಡ್ತಾರೆ, ಯಾರು ಕೊಡ್ತಾರೆ ಮತ್ತು ಯಾವ ರಾಜ್ಯದಲ್ಲಿ ಅದು ಪ್ರಾರಂಭವಾಗಿದೆ ಮತ್ತು KYC ಮಾಡಿಸ್ಬೇಕು. ಸಿಲಿಂಡರ್ KYC ಮಾಡಿಸಿಲ್ಲ ಅಂದ್ರೆ ಸಿಲಿಂಡರ್ ಸಬ್ಸಿಡಿ ಸಿಗಲ್ಲ ಅಂತ ಕೆಲವು ಕಡೆ ಸುದ್ದಿ ಹಬ್ಬಿದೆ. ಈ ಸುದ್ದಿ ಕೂಡ ನಿಜಾನ ಅಥವಾ ಸುಳ್ಳ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಸಿಲಿಂಡರ್ ಬೆಲೆ 450 ರೂಪಾಯಿ ಆಗಿರೋದು ನಿಜ, ಆದರೆ ಅದು ನಮ್ಮ ರಾಜ್ಯದಲ್ಲಿ ಅಲ್ಲ. ನಿಮಗೆ ಗೊತ್ತಿರಬಹುದು, ಕಳೆದ ತಿಂಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ ಸ್ಟಾರ್ಟ್ ಆಗಿತ್ತು. ಆಂಧ್ರ ಪ್ರದೇಶ, ಮಿಜೋರಾಂ, ರಾಜಸ್ಥಾನ್, ಛತ್ತೀಸ್ಗಢ ಈ ರಾಜ್ಯಗಳಲ್ಲಿ ಎಲೆಕ್ಷನ್ ಸ್ಟಾರ್ಟ್ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಸಿಲಿಂಡರ್ ಬೆಲೆ ಕಡಿಮೆ ಮಾಡ್ತೀವಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 450 ರೂಪಾಯಿ ಸಿಲಿಂಡರ್ ಕೊಡ್ತೀವಿ ಅಂತ ಕೆಲವು ಅನೌನ್ಸ್ ಮಾಡಿದ್ರು. ಹೀಗಾಗಿ ಆ ರಾಜ್ಯದಲ್ಲಿ ಆಯಾ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಉದಾಹರಣೆಗೆ ರಾಜಸ್ಥಾನದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಹೀಗಾಗಿ ಅವರೇನು ಅಸ್ತಿತ್ವಕ್ಕೆ ಬಂದ್ರೆ ಅಥವಾ ಅಧಿಕಾರಕ್ಕೆ ಬಂದ್ರೆ 450 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಜನವರಿ 1ರಿಂದ ಬಿಜೆಪಿ ಸರ್ಕಾರ ರಾಜಸ್ಥಾನದ ಅಧಿಕಾರಕ್ಕೆ ಬಂದಿದ್ದರಿಂದ ಅಲ್ಲಿ ಸಿಲಿಂಡರ್ ಬಿಲ್ನ 450 ರೂಪಾಯಿ ಮಾಡಿದ್ದಾರೆ. ಆ ಸುದ್ದಿ ಇಲ್ಲಿ ಕರ್ನಾಟಕದ ಹಬ್ಬಿದ್ರಿಂದ ಇಲ್ಲಿ ಕೂಡ 450 ರೂಪಾಯಿಗೆ ಸಿಲಿಂಡರ್ ಕೊಡ್ತಾರೆ ಅಂತ ಕೆಲವು ಫೇಕ್ ನ್ಯೂಸ್ ಹರಡ್ತಾ ಇದೆ. ನಿಜವಾಗ್ಲೂ 450 ರೂಪಾಯಿ ಕೊಡ್ತಾ ಇರೋದು ಸಿಲಿಂಡರ್ನ ನಮ್ಮ ರಾಜ್ಯದಲ್ಲ, ರಾಜಸ್ಥಾನದಲ್ಲಿ ಬಿಜೆಪಿ ಸರ್ಕಾರ ಇದೆ. ಅವರು ಅನೌನ್ಸ್ ಮಾಡಿದಂಗೆ 450 ರೂಪಾಯಿಗೆ ಸಿಲಿಂಡರ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಆ ರಾಜ್ಯದಲ್ಲಿ ಕೊಡ್ತಾ ಇದ್ರೆ ವಿನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ. ಮತ್ತೆ KYC ಸಿಲಿಂಡರ್ KYC ಮಾಡಿಸ್ಬೇಕಂತ ನ್ಯೂಸ್ ಹಬ್ಬಿದೆ. ಆ KYC ಎಲ್ಲರೂ ಮಾಡಿಸೋ ಅವಶ್ಯಕತೆ ಇಲ್ಲ. ಉಜ್ವಲ ಯೋಜನೆಯಲ್ಲಿ ಯಾರು ಸಿಲಿಂಡರ್ನ ಪಡೆದಿದ್ದಾರೋ, ಯಾರು ಸಿಲಿಂಡರ್ ತಗೊಂಡಿದ್ದಾರೋ ಅವರು ಮಾತ್ರ ಈ KYC ಮಾಡಿಸ್ಬೇಕು, ಎಲ್ಲರೂ ಅಲ್ಲ. ಯಾಕಂದ್ರೆ ಅವ್ರಿಗೆ 300 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಈಗ ಸಿಲಿಂಡರ್ ಬೆಲೆ ಬಂದ್ಬಿಟ್ಟು 900 ರೂಪಾಯಿ ಇದೆ. ಅವ್ರು ಏನಾದ್ರೂ KYC ಮಾಡಿಸಿದ್ರೆ 300 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಅಂದ್ರೆ 600 ರೂಪಾಯಿಗೆ ಅವ್ರಿಗೆ ಸಿಲಿಂಡರ್ ಸಿಗುತ್ತೆ. ಎಲ್ಲರೂ KYC ಮಾಡಿಸೋ ಅವಶ್ಯಕತೆ ಇಲ್ಲ. ನೀವೇನಾದ್ರೂ ಉಜ್ವಲ ಯೋಜನೆ ಅಡಿಯಲ್ಲಿ ಏನಾದ್ರೂ ಸಿಲಿಂಡರ್ ತಗೊಂಡಿದ್ರೆ ಮಾತ್ರ KYC ಮಾಡಿಸಿ. ಅದು ಆನ್ಲೈನ್ ಸೆಂಟರ್ ಇರಲ್ಲ. ಎಲ್ಲಿ ನೀವು ಸಿಲಿಂಡರ್ ತಗೊಂಡಿದ್ರೋ ಅಲ್ಲಿ ಹೋಗಿ ನೀವು ಹೆಬ್ಬೆಟ್ಟು ಕೊಟ್ಟು ಅಥವಾ ತಂದು ಕೊಟ್ಟು KYC ಮಾಡಿಸ್ಬೋದು. ಇದು ಸಿಲಿಂಡರ್ ಕುರಿತಾಗಿ ಇರೋ ಒಂದು ಮಾಹಿತಿ. ಮತ್ತೆ ಇದಕ್ಕೆ ಯಾವುದೇ ರೀತಿಯಾಗಿ ಕೊನೆಯ ತಾರೀಕು ಅಂತ ಏನಿಲ್ಲ. ನೀವು ಯಾವಾಗಾದ್ರೂ ಕೂಡ KYC ಮಾಡಿಸ್ಬೋದು. ಎಷ್ಟು ಬೇಗ ಮಾಡಿಸ್ಕೊತೀರೋ ಅಷ್ಟು ಬೇಗ ನಿಮಗೆ ಸಬ್ಸಿಡಿ ಸಿಗುತ್ತೆ. ಅಂದ್ರೆ 300 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ನೀವೇನಾದ್ರೂ ಇನ್ನೂ KYC ಮಾಡಿಸಿಲ್ಲ ಮತ್ತು ನೀವೇನಾದ್ರೂ ಉಜ್ವಲ ಯೋಜನೆಯಲ್ಲಿ ಸಿಲಿಂಡರ್ ಪಡೆದಿದ್ರೆ, ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಸಿಲಿಂಡರ್ ಪಡ್ಕೊಂಡಿದ್ರೆ ಹೋಗಿ KYC ಮಾಡಿಸಿ. ಎಲ್ಲರೂ ಮಾಡಿಸೋ ಅವಶ್ಯಕತೆ ಇಲ್ಲ. ಅದೇ ರೀತಿ 450 ರೂಪಾಯಿ ಸಿಲಿಂಡರ್ ಸಿಗ್ತಾ ಇರೋದು ನಮ್ಮ ರಾಜ್ಯದಲ್ಲ, ಬೇರೆ ರಾಜ್ಯದಲ್ಲಿ, ಅಂದ್ರೆ ರಾಜಸ್ಥಾನ ರಾಜ್ಯದಲ್ಲಿ. ನಮ್ಮ ರಾಜ್ಯದಲ್ಲಿ ಕೊಟ್ಟರು ಚೆನ್ನಾಗಿರುತ್ತಲ್ವಾ? ಈ ಫ್ರೀ ಬಸ್ ಪಾಸ್ ಯಾಕೆ, ಲೈಟಿಂಗ್ ಬಿಲ್ ಯಾಕೆ, ಯೂಸ್ ಇಲ್ವಲ್ಲ ಅಂತ ನೀವು ಅನ್ಬೋದು. ಇದೆಲ್ಲ ಮುಗಿದು ಹೋದ ಕತೆ. ಇದ್ರ ಬಗ್ಗೆ ಮಾತನಾಡುವ ಯಾವ ಹಕ್ಕು ನಮಗಿಲ್ಲ. ಈಗಾಗಲೇ ಅದು ಬೇರೆ ರಾಜ್ಯದಲ್ಲಿ ನಡೀತಾ ಇದೆ. ಇರಲಿ, ಬೇರೆ ಬೇರೆ ಪಕ್ಷದ ಬೇರೆ ಬೇರೆ ಪ್ರಣಾಳಿಕೆ ಇರ್ತವೆ. ಇದು ನಾವು ಮಾಡ್ಕೊಂಡಿದ್ದು. ಈಗ ಸಿಲಿಂಡರ್ ಸಂಬಂಧಪಟ್ಟಂಗೆ ಇದೊಂದು ನ್ಯೂಸ್ ಅಷ್ಟೇ. 450 ರೂಪಾಯಿ ಸಿಲಿಂಡರ್ ಸಿಗ್ತಾ ಇರೋದು ಆ ರಾಜ್ಯಕ್ಕೆ, ನಮ್ಮ ರಾಜ್ಯಕ್ಕಲ್ಲ. ಮತ್ತು ಈ KYC ಮಾಡಿಸ್ಬೇಕಾಗಿದ್ದು ಕೂಡ ನಾವಲ್ಲ ಅಥವಾ ಎಲ್ಲರೂ ಅಲ್ಲ. ಯಾರು ಉಜ್ವಲ ಯೋಜನೆಯಡಿ ಸಿಲಿಂಡರ್ ಪಡೆದಿರೋ ಅವರು ಮಾತ್ರ. ಎಲ್ಲರೂ ಮಾಡಿಸೋ ಅವಶ್ಯಕತೆ ಇಲ್ಲ. ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನು ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿಸಿ ತಿಳಿಸಿ. ಮತ್ತು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ ಇಂಥದ್ದೇ ಮತ್ತೊಂದು ವಿಚಾರ ಕೊಟ್ಟಾಗ ಮತ್ತೆ ನಾನು ಭೇಟಿ ಆಗ್ತೀನಿ.